ಹಾಯ್ ಫ್ರೆಂಡ್ಸ್, ನಮ್ಮ ಫಿಟ್ ಆ್ಯಂಡ್ ಕ್ಯೂಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಾರಿ ಫ್ರೆಂಡ್ಸ್, ನಾನು ಇಷ್ಟು ದಿನ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ, ದಯವಿಟ್ಟು ಕ್ಷಮಿಸಿ. ಓಕೆ, ಸೊ ಫ್ರೆಂಡ್ಸ್, ನಾನು ಇವತ್ತು ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತಾ ಇದ್ದೀನಿ. ಯಾಕೆ ಗೊತ್ತಾ? ಅದಕ್ಕೆ ರೀಸನ್ ಯಾರು ಗೊತ್ತಾ? ಅದಕ್ಕೆ ರೀಸನ್ ನೀವೇ ಫ್ರೆಂಡ್ಸ್. ಯಾಕಂದರೆ ನಾನು ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದು ಫೆಬ್ರವರಿ ತಿಂಗಳಲ್ಲಿ. ಓಕೆ, ಫೆಬ್ರವರಿ 3rd. ಓಕೆ, ಆವಾಗ ಈ ಚಾನಲ್ನ ಸ್ಟಾರ್ಟ್ ಮಾಡಿದೆ. ನಂತರ ಏಪ್ರಿಲ್ ಫುಲ್ ನಾನು ಈ ಚಾನಲ್ನಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಲಿಲ್ಲ. ಏಪ್ರಿಲ್ ಎಂಡಿಂಗಲ್ಲಿ ಸ್ಟಾರ್ಟ್ ಮಾಡಿದೆ ವಿಡಿಯೋಸ್ನ. ಅಂದರೆ ಏಪ್ರಿಲ್ ಬಿಟ್ಬಿಡಿ, ಮೇ ಆ್ಯಂಡ್ ಜೂನ್ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀನಿ ಈ ಚಾನಲ್ ಮೇಲೆ. ಜಸ್ಟ್ ಮೇ ಆ್ಯಂಡ್ ಜೂನಲ್ಲಿ ಅರೌಂಡ್ 100 ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ 100 ವೀಡಿಯೋಸ್ನ ಪ್ರೊಡ್ಯೂಸ್ ಮಾಡಬೇಕಂದ್ರೆ ಎಷ್ಟು ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ಅಂತ ನೀವು ಏನಾದರೂ ಯೂಟ್ಯೂಬರ್ ಆಗಿದ್ದರೆ, ಇಲ್ಲ ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ವಿಡಿಯೋಸ್ನ ಪ್ರೊಡ್ಯೂಸ್ ಮಾಡಿ ನಿಮಗೆ ಗೊತ್ತಿರುತ್ತೆ ಫ್ರೆಂಡ್ಸ್. ಓಕೆ, ಸೊ ನಾನು ಪಟ್ಟಿದ್ದೀನಿ ಕಷ್ಟ, ಇಲ್ಲ ಅಂತ ಹೇಳ್ತಿಲ್ಲ, ಅದಕ್ಕೆ ನೀವು ಎನ್ಕರೇಜ್ ಮಾಡಿದ್ದೀರ. ಸೊ ನಾನು ಆವತ್ತು ಫೆಬ್ರವರಿ, ಮಾರ್ಚ್, ಏಪ್ರಿಲ್ನಲ್ಲಿ ನನ್ನ ಈ ಕಸ್ಟಮರ್ಸ್ ಸಬ್ಸ್ಕ್ರೈಬರ್ಸ್, ಓಕೆ, ನನ್ನ ಸಬ್ಸ್ಕ್ರೈಬರ್ಸ್ ರೇಟ್ ಎಷ್ಟಿತ್ತಂದರೆ ಜಸ್ಟ್ 25 ಮೆಂಬರ್ಸ್ ಇದ್ದರು. 25 ಮೆಂಬರ್ಸ್. ಆಫ್ಟರ್ 2 months ಮೈ ಸಬ್ಸ್ಕ್ರೈಬರ್ ರೇಟ್ ಈಸ್ ಅರೌಂಡ್ 30,000. ಇವಾಗ ನನ್ನ ಸಬ್ಸ್ಕ್ರೈಬರ್ಸ್ ಸಂಖ್ಯೆ ಎಷ್ಟಿದೆ ಅಂದರೆ 30,000 ಇದೆ ಫ್ರೆಂಡ್ಸ್. ಸೊ ಜಸ್ಟ್ 2 monthsಲ್ಲಿ, ಅಂದರೆ 60 ದಿನಗಳಲ್ಲಿ ನಾನು 30,000 ಜನ ಸಬ್ಸ್ಕ್ರೈಬರ್ಸ್ರ ಮನಸ್ಸನ್ನು ಗೆದ್ದಿದ್ದೀನಿ. ಅಂದರೆ ಇದಕ್ಕೆ ರೀಸನ್ ಯಾರು ಗೊತ್ತಾ? ಇದಕ್ಕೆ ರೀಸನ್ ನನ್ನ ಚಾನಲ್ನಲ್ಲಿರ್ತಕ್ಕಂತಹ ನಿಜಾಯಿತಿ ಹಾಗೂ ನನ್ನ ಚಾನಲ್ ನಡೀತಾ ಇರೋದೇ ನ್ಯಾಚುರಲ್ ಡಯಟ್ ಮೂಲಕ. ಸೊ ನಾನು ಇಲ್ಲಿ ಯಾವುದೇ ರೀತಿಯಾದಂತಹ ಆರ್ಟಿಫಿಷಿಯಲ್ ಡಯಟ್ಸ್ ಆಗಲಿ, ಪ್ರೋಟೀನ್ಸ್ ಆಗಲಿ, ಸ್ಟಿರಾಯ್ಡ್ಸ್ ಆಗಲಿ ಯಾವತ್ತೂ ರೆಕಮೆಂಡ್ ಮಾಡೋದು ಇಲ್ಲ. ಸೊ ಇನ್ನೊಂದು ಸರಿ ನಾನು ಮನಸ್ಪೂರ್ವಕವಾಗಿ ಥ್ಯಾಂಕ್ಸ್ ಹೇಳ್ಕೊತೀನಿ ಫ್ರೆಂಡ್ಸ್ ನಿಮ್ಮ ಜೊತೆ. ನನಗೆ ಇಷ್ಟೊಂದು ಎನ್ಕರೇಜ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್. ಅದರ ಖುಷಿಗೆ ನಾನು ಇವತ್ತು ಒಂದು ಅದ್ಭುತವಾದಂತಹ ಅಮೇಝಿಂಗ್ ಮೈಂಡ್ ಬ್ಲೋಯಿಂಗ್ ವಿಡಿಯೋನ ತಂದಿದ್ದೀನಿ. ಈ ವಿಡಿಯೋ ಯಾವುದರ ಮೂಲಕ ಇರುತ್ತೆ ಅಂದರೆ ವೆಯ್ಟ್ ಲಾಸ್ ಫ್ರೆಂಡ್ಸ್, ವೆಯ್ಟ್ ಲಾಸ್ ಬಗ್ಗೆ ಇರುತ್ತೆ. ಸೊ ಇದು ಕಾಮನ್ ನ್ಯಾಚುರಲ್ ರೂಪದಲ್ಲೇ ಇರುತ್ತೆ. ಅಂದರೆ ನನ್ನ ಈ ಚಾನಲ್ನಲ್ಲಿ ಎಲ್ಲ ವಿಡಿಯೋಸು ನ್ಯಾಚುರಲ್ ರೂಪದಲ್ಲೇ ಇರುತ್ತೆ. ಸೊ ಇದೂ ಒಂದು ನ್ಯಾಚುರಲ್ ಹೋಮ್ ರೆಮಿಡಿನೇ. ಇದನ್ನು ನೀವು ಸೀರಿಯಸ್ಸಾಗಿ ತೊಗೊಂಡು ಸೀರಿಯಸ್ಸಾಗಿ ಇದನ್ನು ಯೂಸ್ ಮಾಡ್ಕೊಂಡಿದ್ದೀರಾ ಅಂದರೆ ನಿಮ್ಮ ತೂಕ ಖಂಡಿತವಾಗಿ ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ ಕಡಿಮೆ ಆಗುತ್ತೆ. ಜಸ್ಟ್ 10 daysಲ್ಲಿ ಅರೌಂಡ್ 7 to 8 kgs ಫ್ರೆಂಡ್ಸ್. ಓಕೆ, ಸೊ ನಡೀರಿ ಸ್ಟಾರ್ಟ್ ಮಾಡೋಣ ಈ ನಮ್ಮ ಡಯಟ್ನ. ಸಾರಿ ಫ್ರೆಂಡ್ಸ್, ಜಾಸ್ತಿ ಮಾತನಾಡ್ಬಿಟ್ಟಿದ್ರೆ ವರಿ ಆಗಬೇಡಿ. ಸಾರಿ, ಹೇಳಬೇಕು ಅನಿಸ್ತು ಹೇಳಿದೆ. ಸೊ ನಿಮಗೆ ಈ ಡೇಟಾ ಲಾಸ್ ಆಗ್ತಾ ಇದೆ ಅನಿಸಿದ್ರೆ ಸೊ ದಯವಿಟ್ಟು ಸ್ಕಿಪ್ ಮಾಡಿ ಮೈನ್ ಪಾಯಿಂಟ್ನ ನೋಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಸೊ ನಡೀರಿ ಸ್ಟಾರ್ಟ್ ಮಾಡೋಣ ನಮ್ಮ ಈ ಡಯಟ್ನ. ನೋಡಿ, ಇದನ್ನು ಪ್ರಿಪೇರ್ ಮಾಡಿಕೊಳ್ಳೋದಕ್ಕೆ ನಮ್ಮ ಹತ್ರ ಏನೇನು ಬೇಕಪ್ಪ ಅಂದರೆ ಸಾಮಗ್ರಿಗಳು, ಹೋಮ್ ಬೀಜಗಳು ಬೇಕಾಗುತ್ತೆ. ನೆಕ್ಸ್ಟ್ ಏನು ಬೇಕಾಗುತ್ತೆ ಅಂದರೆ ಹಂಗ್ ಕರ್ಡ್ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಅದಾದ ನಂತರ ಬೆಳ್ಳುಳ್ಳಿ ಪೀಸಸ್ ಬೇಕಾಗುತ್ತೆ. ನೆಕ್ಸ್ಟ್ ಅದಾದ ನಂತರ ಬೆಳ್ಳುಳ್ಳಿಯ ಎಲೆಗಳು ಬೇಕಾಗುತ್ತೆ. ಅದಾದ ನಂತರ ನಮ್ಮ ಹತ್ರ ಬ್ಲ್ಯಾಕ್ ಪೆಪ್ಪರ್ ಬೇಕಾಗುತ್ತೆ. ಅದಾದ ನಂತರ ನಮ್ಮ ಹತ್ರ ಹಿಮಾಲಯನ್ ಪಿಂಕ್ ಸಾಲ್ಟ್ ಬೇಕಾಗುತ್ತೆ ಫ್ರೆಂಡ್ಸ್. ಇದೆಲ್ಲ ಬೇಕಾಗುತ್ತದೆ. ಇನ್ನೊಂದ್ಸರಿ ಹೇಳ್ತೀನಿ, ಈ ಡ್ರಿಂಕ್ನ ತಯಾರಿಸ್ಕೊಳ್ಳೋದಕ್ಕೆ ನಮ್ಮ ಹತ್ರ ಏನೇನು ಬೇಕಂದರೆ ಹಂಗ್ ಕರ್ಡ್ ಬೇಕಾಗುತ್ತೆ. ಓಕೆ, ಓಮ್ ಬೀಜ ಬೇಕಾಗುತ್ತೆ, ಬೆಳ್ಳುಳ್ಳಿ ಬೇಕಾಗುತ್ತೆ, ಬೆಳ್ಳುಳ್ಳಿ ಎಲೆ ಬೇಕಾಗುತ್ತೆ, ಹಿಮಾಲಯನ್ ಪಿಂಕ್ ಸಾಲ್ಟ್ ಬೇಕಾಗುತ್ತೆ, ಹಾಗೆ ಬ್ಲ್ಯಾಕ್ ಪೆಪ್ಪರ್ ಬೇಕಾಗುತ್ತೆ ಫ್ರೆಂಡ್ಸ್. ಇವಾಗ ಹೇಳ್ಕೊಡ್ತೀನಿ ಈ ಹಂಗ್ ಕರ್ಡ್ನ ಯಾವ ರೀತಿ ತಯಾರಿಸ್ಕೋಬೇಕು ಅಂತ. ಈ ಹಂಗ್ ಕರ್ಡ್ಸ್ನ ತಯಾರಿಸ್ಕೊಳ್ಳೋದು ತುಂಬಾ ಈಸಿ. ಮೊಸರು ಇರುತ್ತಲ್ವ, ಕಾಮನ್ ಮೊಸರು, ಅದರಿಂದ ನೀರನ್ನ ಎಕ್ಸ್ಟ್ರಾಕ್ಟ್ ಮಾಡಿಬಿಡಿ, ನೀರನ್ನ ಬೇರ್ಪಡಿಸ್ಬಿಡಿ, ಆಗೋಯ್ತು ನಿಮ್ಮ ಹಂಗ್ ಕರ್ಡ್ ರೆಡಿ. ಸೊ ಅಷ್ಟೇ ಫ್ರೆಂಡ್ಸ್. ಈ ಮೊಸರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನೀರು ಇರುತ್ತಲ್ಲ, ಆ ನೀರನ್ನ ಸೋದಿಸ್ಬಿಟ್ರೆ ಇವಾಗ ವೈಟಾಗಿ ಸಿಗುತ್ತಲ್ವ ಗಟ್ಟಿಯಾಗಿ, ಅದನ್ನೇ ಹಂಗ್ ಕರ್ಡ್ ಅಂತಾರೆ. ಓಕೆ, ಸೊ ಅದರಲ್ಲಿ ಒಳ್ಳೆ ರೇಂಜಿನಲ್ಲಿ ಬ್ಯಾಕ್ಟೀರಿಯಾಸ್ ಇರುತ್ತೆ, ಹೆಲ್ತಿ ಬ್ಯಾಕ್ಟೀರಿಯಾಸ್. ಅದು ನಮ್ಮ ಹೆಲ್ತ್ಗೆ ಬೇಕಾಗಿರುತ್ತೆ. ಸೊ ಅದರಿಂದ ನಮ್ಮ ಹೆಲ್ತು ತುಂಬ ಚೆನ್ನಾಗಿರುತ್ತೆ. ಸೊ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ
ಹೆಲ್ಪ್ ಆಗುತ್ತೆ, ಹಾಗೆ ನಮ್ಮ ಸ್ಕಿನ್ ಮೇಲೆ ಗ್ಲೋ ಬರುತ್ತೆ ಫ್ರೆಂಡ್ಸ್. ಓಕೆ, ಸೊ ನಾವು ತಿಳ್ಕೊಂಡ್ವಿ ಸಾಮಗ್ರಿಗಳು ಏನೇನು ಅಂತ. ಸೊ ಇವಾಗ ಯಾವ ರೀತಿ ಅದನ್ನು ಪ್ರಿಪೇರ್ ಮಾಡಿಕೊಳ್ಳಬಹುದು ಅಂತ ಬೇಕು ಅಂತ ತಿಳಿಸ್ತೀನಿ. ಓಕೆ, ಸೊ ಫಸ್ಟ್ ಏನು ಮಾಡ್ತೀರಾ ಅಂದರೆ, ಈ ಹಂಗ್ ಕರ್ಡ್ ಇರುತ್ತಲ್ವ, ಈ ಹಂಗ್ ಕರ್ಡ್ನಲ್ಲಿ ಹೋಮ್ ಬೀಜ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ಬೆಳ್ಳುಳ್ಳಿಯ ಪೀಸಸ್ ಇರುತ್ತಲ್ಲ, ಬೆಳ್ಳುಳ್ಳಿ 1-2 ಪೀಸ್ ತಗೊಳ್ಳಿ, ಅದನ್ನು ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ಓಕೆ, ಅದಾದ ನಂತರ ಆ ಬೆಳ್ಳುಳ್ಳಿಯ ಎಲೆಗಳಿರುತ್ತಲ್ಲ, ಆ ಎಲೆಗಳನ್ನ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಓಕೆ ಅದನ್ನು ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳಿ. ಮಿಕ್ಸರಲ್ಲಿ ಹಾಕಿ ಪೇಸ್ಟ್ ರೆಡಿ ಮಾಡಿ, ಬೆಳ್ಳುಳ್ಳಿಯ ಎಲೆಯ ಪೇಸ್ಟ್ನ ತಯಾರಿಸ್ಕೊಳ್ಳಿ. ಅದರಲ್ಲಿ ಹಿಮಾಲಯನ್ ಪಿಂಕ್ ಸಾಲ್ಟ್ ಹಾಕಿ, ಅದಾದ ನಂತರ ಬ್ಲ್ಯಾಕ್ ಪೆಪ್ಪರ್ ಹಾಕಿ, ಇನ್ನೊಂದ್ಸರಿ ಬ್ಲ್ಯಾಕ್ ಪೆಪ್ಪರ್, ಹಿಮಾಲಯನ್ ಪಿಂಕ್ ಸಾಲ್ಟ್ ಹಾಗೂ ಬೆಳ್ಳುಳ್ಳಿಯ ಎಲೆಗಳನ್ನ ಈ 4 ಚೆನ್ನಾಗಿ ಮಿಕ್ಸರಲ್ಲಿ ಹಾಕಿ ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ, ಅಂದರೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಆ ಪೇಸ್ಟ್ ರೆಡಿಯಾಗಿರುತ್ತಲ್ವ ಅದನ್ನು ಎತ್ಕೊಂಡು ಬಂದು ಈ ಹಂಗ್ ಕರ್ಡ್ ಇರುತ್ತಲ್ವ, ಹಂಗ್ ಕರ್ಡ್ನಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇನ್ನೊಂದ್ಸರಿ ಇವಾಗ ನಿಮ್ಮ ಈ ಕರ್ಡ್ ರೆಡಿಯಾಗಿದೆ, ಈ ಪೇಸ್ಟ್ ಇದೆ ವೆಯ್ಟ್ ಲಾಸ್ ಪೇಸ್ಟ್. ಓಕೆ, ಸೊ ಇದನ್ನು ನೀವು ಯಾವ ರೀತಿ ಯೂಸ್ ಮಾಡಬೇಕಂದ್ರೆ, ಇದನ್ನು ನೀವು ನೀರಿನಲ್ಲಿ ಹಾಕಿಬಿಟ್ಟು 1 ಗ್ಲಾಸ್ ನೀರಿನಲ್ಲಿ ಆ ಕರ್ಡ್ನ ಹಾಕಿ ಓಕೆ ಪೇಸ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಕುಡಿಯಬೇಕಾಗುತ್ತೆ. ಸೊ ಇಷ್ಟೇ. ಇದನ್ನು ಯಾವ ರೀತಿ ಕುಡಿಬೇಕು, ಯಾವಾಗ ಕುಡಿಬೇಕು ಅಂದರೆ, ಇದನ್ನು ಎಂಟಿ ಸ್ಟಮಕ್ ನೀವು ತಗೋಬೇಕಾಗುತ್ತೆ. ಸೊ ಎಷ್ಟು ತಗೋಬೇಕಂದ್ರೆ 1 ಗ್ಲಾಸ್ ಅಷ್ಟು ತಗೋಬೇಕಾಗುತ್ತೆ. ಸೊ ಸರ್ ದಿನಕ್ಕೆ 1 ಗ್ಲಾಸ್ ಅಂದರೆ ಎಸ್, ದಿನಕ್ಕೆ 1 ಗ್ಲಾಸ್ನ ತಗೋಬೇಕಾಗುತ್ತೆ. ಓಕೆನಾ ಫ್ರೆಂಡ್ಸ್? ಸೊ ಇದರ ಜೊತೆ ನ್ಯಾಚುರಲ್ ಆಗಿ ಕಾಮನ್ ಆಗಿ ಯಾವಾಗಲೂ ಹೇಳುವ ಮಾತೆ ಇದು ಏನಂದರೆ, ಡಯಟ್ನ ಫಾಲೋ ಮಾಡಬೇಕಾಗುತ್ತೆ. ಅದರ ಜೊತೆ ಲೈಟಾಗಿ ಎಕ್ಸಸೈಸ್ ಮಾಡ್ಕೋಬೇಕಾಗುತ್ತೆ. ಎಕ್ಸಸೈಸ್ ಅಂದರೆ ವಾಕಿಂಗ್, ಜಾಗಿಂಗ್, ಎನಿ ಫಿಸಿಕಲ್ ಆಕ್ಟಿವಿಟಿ ಮಾಡ್ಕೋಬೇಕಾಗುತ್ತೆ. ಸೊ ಇಷ್ಟನ್ನು ಮಾಡ್ಕೊಂಡಿದ್ದೀರಾ ಅಂದರೆ ನಿಮ್ಮ ತೂಕನ ಕಡಿಮೆ ಮಾಡಿಕೊಳ್ಳಬಹುದು ಫ್ರೆಂಡ್ಸ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇನ್ನು ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನೊಂದ್ಸರಿ ಸಾರಿ ಹೇಳ್ತಾ ಇದ್ದೀನಿ, ಇಷ್ಟು ದಿನ ವಿಡಿಯೋಸ್ ಮಾಡೋಕ್ಕಾಗಿಲ್ಲ ಅದಕ್ಕೆ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ.